ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ್ ಗ್ರಾಮದಲ್ಲಿ ನಡೆದ ಶ್ರೀ ಶಿವಶರಣ ಹರಳೆಯನವರ ಹಾಗೂ ಶ್ರೀ ಗುರು ಸಂತ ಶಿರೋಮಣಿ ರವಿದಾಸ್ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯ್ ಸಿಂಗ್ ಅವರು ಶಿವಶರಣ ಹರಳೆಯನವರ ಮತ್ತು ಸಂತ ಶಿರೋಮಣಿ ರವಿದಾಸ್ ಮಹಾರಾಜರ ಆಚರಣೆಗಳು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಳವಡಿಸಿಕೊಂಡಾಗ ಮಾತ್ರ ನಾವೆಲ್ಲರೂ ಅಭಿವೃದ್ಧಿ ಹೊಂದಲು ಸಾಧ್ಯ. ನಾವು ಮಾಡುವ ಕೆಲಸಗಳಲ್ಲಿ ಇವರ ಆಚರಣೆಗಳು ಅಳವಡಿಸಿಕೊಂಡಾಗ ನಮಗೆ ಜಯ ಸಿಗುತ್ತದೆ ಅಂತ ತಿಳಿಸಿದ್ದಾರೆ. ಯಾವಾಗ 900 ವರ್ಷದ ಹಿಂದೆನೆ ಎಂತ ಬಸವಣ್ಣನವರು ಅವ್ರ ವಿಚಾರಧಾರೆ ಏನಿತ್ತು ಅದೇ ವಿಚಾರಧಾರೆ ಮೇಲೆ ನಡೀತಾ ಇರುವ ನಮ್ಮ ಹರಳೆಯ ಸ್ವಾಮಿಗಳು, ಹೌದಲ್ವಾ? ಆವಾಗ ನಮಗೆ ನಮ್ಮೆಲ್ಲರಿಗೂ ಅವರೆಲ್ಲ ಆವಾಗ ಹೇಳಿದ್ದು ಇವಾಗ ಮಾಡಕ್ ಆಗ್ತಾ ಇಲ್ಲ. ಆವಾಗ ಅವ್ರು ಇಂಟರ್ಕಾಸ್ಟ್ ಮ್ಯಾರೇಜ್ ಎಲ್ಲ ಮಾಡಿದ್ರು. ಆವಾಗಲೇ ಅದು ಸಕ್ಸಸ್ ಆಗಿದ್ರೆ ನಮ್ಗೆ ಇದೆಲ್ಲ ಮಾಡಕ್ ಬೇಕಾಗಿರ್ಲಿಲ್ಲ. ಇವಾಗ ನಾವು ಮಂಠಾನಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಸೈನ್ಸ್ ಲ್ಯಾಬೊರೇಟರಿ ಹಾಕೋಣ, ಇಲ್ಲಿದ್ರೆ ಏನಾದ್ರು ಒಂದು ದೊಡ್ಡ ಬ್ರಿಡ್ಜ್ ಹಾಕೋಣ ಆತರ ಮಾತಾಡ್ತಾ ಇದ್ವಿ ಅಲ್ವಾ? ಆದ್ರೆ ಅದಿಲ್ಲಿ ನಾವು ಒಂದು ಕಾರಣ ಇಲ್ಲಿ. ಅದಕ್ಕಾಗಿ ನಾವಂದ್ರೆ ಎಲ್ಲರೂ ಕಾರಣ, ಮುಖ್ಯವಾಗಿ ನಮ್ಮಂತವರೇ ಜಾಸ್ತಿ ಕಾರಣ. ನಾವು ಎಲ್ಲ ಹತ್ರ ಒಳ್ಳೇದಾಗಿದ್ರೆ ಇನ್ನೂ ಬಹಳಷ್ಟು ಸೈಂಟಿಫಿಕ್ ಆಗಿ ನಾವು ಕೆಲಸ ಮಾಡ್ತಾ ಇದ್ರೆ ಮತ್ತೆ ದೊಡ್ಡ ಮನ್ಸು ಮಾಡಿ ಮಾಡ್ತಾ ಇದ್ದಿದ್ರೆ ನಮ್ಮ ಸಮಾಜ ಇನ್ನೂ ಬೆಳೀತಾ ಇತ್ತು, ಹೌದಲ್ವಾ? 100% ಬೆಳೀತಾ ಇತ್ತು. ಅದಕ್ಕಾಗಿ ಅಂತ ಮಹಾಪುರುಷರಿಗೆ ಇವತ್ತು ಒಂದೇ ದಿನ ಅಲ್ಲ, ನಮ್ಮ ವಾಗ್ಮಾರಿ ಅವರು ಹೇಳಿದ್ರು ಒಂದೇ ದಿನ ಅಲ್ಲ, ಪ್ರತಿ ಗಂಟೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಜ್ಞಾಪಿಸಿ ಮತ್ತೆ ಅವರು ಹೇಳಿದ ಮಾತುಗಳನ್ನು ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಬರೀ ಕೇಳಿಕೊಂಡು ಕೂತ್ಕೊಂಡ್ರೆ